ಈ ಬಾರಿಯ ನವರಾತ್ರಿ 9 ದಿನದ 9 ಬಣ್ಣಗಳು ಹಾಗೂ ಅವುಗಳ ವಿಶೇಷತೆಗಳು. ಮೊದಲನೇ ದಿನ ಬಿಳಿ, ಶುದ್ಧತೆ ಮತ್ತು ಶಾಂತತೆಯನ್ನು ಪ್ರತಿಬಿಂಬಿಸುತ್ತದೆ. ಎರಡನೇ ದಿನದಂದು ಕೆಂಪು, ಇದು ಬಲ, ಪ್ರೀತಿ ಮತ್ತು ಜೀವನ ಶಕ್ತಿಯ ಸಂಕೇತ. ದೇವಿಗೆ ಸಿಂಧೂರ ಅರ್ಪಣೆ ಮಾಡುವ ಸಂಪ್ರದಾಯವು ಈ ಬಣ್ಣದ ಮಹತ್ವವನ್ನು ಹೆಚ್ಚಿಸುತ್ತದೆ. ಮೂರನೇ ದಿನ ನೀಲಿ, ಈ ಗಾಢ ನೀಲಿ ಬಣ್ಣ ವಿಶ್ವಾಸ, ಶಾಂತಿ, ಬುದ್ಧಿವಂತಿಕೆ ಮತ್ತು ಉತ್ತಮ ಆರೋಗ್ಯವನ್ನು ಸೂಚಿಸುತ್ತದೆ. ನವರಾತ್ರಿಯ 4ನೇ ದಿನದಂದು ಹಳದಿ ಬಣ್ಣವನ್ನು ಧರಿಸುವುದರಿಂದ ಅದೃಷ್ಟ ಮತ್ತು ಸಕಾರಾತ್ಮಕತೆ ಸಿಗುತ್ತದೆ ಎಂದು ನಂಬಲಾಗಿದೆ. 5ನೇ ದಿನದಂದು ಹಸಿರು, ಪ್ರಕೃತಿ, ಪುನರುತ್ಪತ್ತಿ, ಸಮತೋಲನ, ಹೊಸ ಆರಂಭ ಮತ್ತು ಬೆಳವಣಿಗೆ ಸಂಕೇತವಾಗಿ ಹಸಿರು ಬಣ್ಣವನ್ನು ಧರಿಸಲಾಗುತ್ತದೆ. 6ನೇ ದಿನ ಬೂದು ಬಣ್ಣ, ಇದು ಮನಸ್ಸಿನಲ್ಲಿ ಸಮತೋಲನವನ್ನು ಉಳಿಸಿಕೊಳ್ಳಲು ಹಾಗೂ ನಕಾರಾತ್ಮಕ ಶಕ್ತಿಗಳ ನಾಶವನ್ನು ಸೂಚಿಸುತ್ತದೆ. 7ನೇ ದಿನ ಕಿತ್ತಳೆ, ಈ ಬಣ್ಣ ಬಲ, ಶಕ್ತಿ, ಉತ್ಸಾಹ, ಆತ್ಮವಿಶ್ವಾಸ ಹಾಗೂ ಧನಾತ್ಮಕತೆಯನ್ನು ಸೂಚಿಸುತ್ತದೆ. 8ನೇ ದಿನ ನವಿಲುಹಸಿರು, ಈ ಬಣ್ಣವು ದಯೆ, ವಾತ್ಸಲ್ಯ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ನವರಾತ್ರಿಯ 9ನೇ ದಿನದಂದು ಪ್ರೀತಿ, ಕರುಣೆ ಮತ್ತು ಸಂಪತ್ತಿನ ಸಂಕೇತವಾಗಿ ಗುಲಾಬಿ ಬಣ್ಣವನ್ನು ಧರಿಸಲಾಗುತ್ತದೆ. ನಿಮಗಿಷ್ಟವಾದ ಬಣ್ಣ ಯಾವುದು? ಕಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಫಾಲೋ ಮಾಡಿ 360 ಕನ್ನಡಿಗ.